ನಿರ್ಧರಿಸಲಾಗಿದೆ. ಈ ತರದೆಲ್ಲ ಇರೋದ್ರಿಂದ ಆ ಪ್ರಸ್ತಾವನೆಯನ್ನ ನಿಮಗೆ ಸಂಸ್ಕೃತಿ ಬಗ್ಗೆ ಸಾಕಷ್ಟು ಆಸಕ್ತಿ ಇರುವಂತ ಒಬ್ಬ ಯುವ ನಮ್ಮ ರಾಜಕಾರಣಿ ನೀವು. ಹಾಗಾಗಿ ಶಿವಮೊಗ್ಗಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಇದೆ ಆದ್ರೆ 2020 ಆದ್ಮೇಲೆ ಸಹ್ಯಾದ್ರಿ ಉತ್ಸವ ಆಗಿಲ್ಲ. ನೀವೆಲ್ಲ ಶಾಸಕರು ಎಲ್ಲರೂ ಸೇರಿ ಪ್ರಪೋಸಲ್ ಕಳಿಸಿದ್ರೆ ನಮ್ಮ ಇತಿಮಿತಿ ಒಳಗೆ ನಾವು ಕೊಡ್ತೀವಿ. ಈಗ ಲಾಸ್ಟ್ ಟೈಮ್ ದಸರಾದಾಗ ದುಡ್ಡು ಕೇಳಿದ್ರು. ದಸರಾದೊಳಗೆ ನಾವು ದಸರಾ ಉತ್ಸವ ಮಾಡ್ಲಿಕ್ಕೆ ದುಡ್ಡು ಕೇಳಿದ್ರು. ಅಲ್ಲೇ ಶಿವಮೊಗ್ಗದೊಳಗೆ ಲಕ್ಷ ಕೊಟ್ಟಿದ್ವಿ. ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಈಗ ಎಲ್ಲಾ ಜಿಲ್ಲಾದಾಗೂ ಉತ್ಸವ ಮಾಡ್ಬೇಕಂತ ಹೊರಟುಬಿಟ್ಟಿದ್ದಾರೆ. ಅದೇ ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲಾ ಜಿಲ್ಲೆದೊಳಗೂ ಉತ್ಸವ, ನಾನು ಉತ್ಸವ ಮಾಡ್ತೀನಿ, ನೀನು ಉತ್ಸವ ಮಾಡ್ತೀನಿ. ಉತ್ಸವ ಮಾಡೋದಕ್ಕೂ ಕೆಲವೊಂದಿಷ್ಟು ಇತಿಮಿತಿಗಳೊಳಗೆ ಉತ್ಸವ ಮಾಡಿದ್ರೆ ಚೆನ್ನಾಗಿರ್ತೈತೆ. ಕೆಲವೊಂದು ಅಲ್ಲೇ ಐತಿಹಾಸಿಕ ಸ್ಥಳಗಳು ಮತ್ತೊಂದು ಅದಕ್ಕೆ ಒಂದು ಉತ್ಸವ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಇದಾವೆ. ಅದ್ರೊಳಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ನಿಮ್ಗೆ ಮಲೆನಾಡು ಉತ್ಸವ, ಸಹ್ಯಾದ್ರಿ ಉತ್ಸವ ನಾವು ಮಾಡಕ್ ಬೇಡಲ್ಲ. ಈಗ ನಾವು ದಸರಾ ಶಿವಮೊಗ್ಗದ ಈಗ ಒಂದ್ ಕಡೆ ಕೊಡಕತ್ತೀವಿ ಒಂದ್ಗಾನೆ ದಸರಾಕ್ಕೆ ಎಲ್ಲ ಜಿಲ್ಲೆದವ್ರು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಸ್ಯೆ ಆಗಿದೆ. ಮೊದಲಿದ್ದು ಎಲ್ಲಿ ಕೊಡ್ತಿದ್ರು? ಮೈಸೂರು ಕೊಡ್ತಾ ಇದ್ವಿ. ಮೈಸೂರು ಆದ್ಮೇಲೆ ಮಡಿಕೇರಿ ಮತ್ತು ಅದರ ಜೊತೆಗೆ ಮಂಡ್ಯದೊಳಗ ಚಾಮರಾಜನಗರ ಕೊಡ್ತೀವಿ. ಈಗ ಏನಾಗಿದೆ ಅಂತಂದ್ರೆ ಈಗ ಕೊಡ್ತಾ ಇದ್ವಿ. ಯಡಿಯೂರಪ್ಪರು ಯಾವಾಗ ಮುಖ್ಯಮಂತ್ರಿ ಆದ್ರೂ ಎಲ್ಲಿಂದ ವಸ್ತು ತಗೊಂಡೋಗಿ ಶಿವಮೊಗ್ಗ ಕಾಯ್ಬಿಟ್ಟು ಬಸವ ಉತ್ಸವ ಒಂದು ಉತ್ಸವ ಮಾಡೋಕೆ ಅದಕ್ಕೊಂದೇ ಅದರದೇ ಆದಂತ ಇತಿಹಾಸದೊಳಗಿದ್ದಂತವಕ್ಕ ಉತ್ಸವ ಮಾಡಬೇಕು. ಅದು ಒಳ್ಳೇದು ಅಂತ ನನ್ನ ವೈಯಕ್ತಿಕ. ಈಗ ಹಂಪಿ ಉತ್ಸವ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ದೇಶಾದ್ಯಂತ ಬೇರೆ ಬೇರೆ ದೇಶದವರು ಅದರಲ್ಲಿ ಪಾಲ್ಗೊಳ್ಳುವಂತ ಕೆಲಸ ಆಗ್ತದೆ. ಅದಕ್ಕೆ ಸೇರಿ ಪ್ರಪೋಸಲ್ ಬಂದ್ರೆ ಅದಕ್ಕೆ ನನ್ನ ಇತಿಮಿತಿಯೊಳಗೆ ಏನ್ ಕೊಡಬೇಕಾಗಿತ್ತು ಅಂತ ಕೊಡುವಂತ ಕೆಲಸ ಮಾಡ್ತೀವಿ. ನೋಡಿ ಮೊನ್ನೆ ಅಧ್ಯಕ್ಷರೇ, ಕರ್ನಾಟಕದ ಸಂಸ್ಕೃತಿ ಪರಂಪರೆ ವಿಶಿಷ್ಟವಾಗಿದೆ. ಒಂದೊಂದು ಜಿಲ್ಲೆಗೊಂದು ಸೀಮಿತವಾಗಿರುವಂತದ್ದು. ಇದು ಜೀವಂತವಾಗಿರ್ಬೇಕು ಕೂಡ. ಸಂಸ್ಕೃತಿ ಉತ್ಸವ ಮಾಡಿ ಲಿಮಿಟೆಡ್ ಇಲಾಖೆ ಮುಖಾಂತರ ಮಾಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ. ಆವಾಗ ಪರಸ್ಪರ ಯುವಜನಗೆ ಅರ್ಥ. ಒಂದು ಉತ್ಸವ ಅಂತ ಹೇಳಿದ್ರೆ ಬರೀ ಅದೊಂದು ಆಚೆ ಒಂದು 3 ದಿವಸಕ್ಕೆ ದುಡ್ಡು ಖರ್ಚು ಮಾಡಿ ಆಚರಣೆ ಮಾಡೋದಲ್ಲ. ಇದು ನಮ್ಮ ಊರಿನೊಂದು ಸಂಸ್ಕೃತಿ ಏನಿದೆ, ಒಂದು ಪರಂಪರೆ ಏನಿದೆ, ಒಂದು ಆಚಾರ ಏನಿದೆ, ಒಂದು ವಿಚಾರ ಏನಿದೆ, ಇದನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರೋದು ಮಕ್ಕಳು ಇಲ್ಲದೆ. ಯಾಕಂತ ಹೇಳಿದ್ರೆ ಇವತ್ತಿನ ತಂತ್ರಜ್ಞಾನ ಕಾಲದಲ್ಲಿ ಈ ಪಾಶ್ಚಾತ್ಯ ಸಂಸ್ಕೃತಿಯ ನಡುವಲ್ಲಿ ನೀವು ಈ ರೀತಿ ಕಾರ್ಯ ಹಮ್ಮಿಕೊಂಡು ನಮ್ಮ ಸಂಸ್ಕೃತಿಯ ಯುವಕ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿ ಕೊಡದಿದ್ದಲ್ಲಿ ಅವರು ಬಹುಶಃ ಮರ್ತೋ. ಪ್ರತಿಯೊಂದು ಜಿಲ್ಲೆ ಸೆಕೆಂಡ್ ಇನ್ನೊಂದಿದೆ, ನೀವು ಚರ್ಚೆ ಮಾಡಿದ್ರ ಬಗ್ಗೆ ಒಂದು ಜಿಲ್ಲೆಗೆ ಒಂದು ಇಷ್ಟು ಅನುದಾನ ಅಂತೇಳಿ, ಮತ್ತೆ ನೀವು ಕಾರ್ಯಕ್ರಮ ಮಾಡುವಾಗ ಏನು ಅನುದಾನ ಬಿಡುಗಡೆ ಆದೇಶ ಮಾಡ್ತೀರಿ, ಅದನ್ನು ಕರೆಕ್ಟಾಗಿ ಜಿಲ್ಲಾಧಿಕಾರಿಗೆ ಬಿಡುಗಡೆ ಮಾಡಬೇಕು. ಇಲ್ಲದೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕರಾವಳಿ ಉತ್ಸವಕ್ಕಂತ ಅನುದಾನ ಬಿಡುಗಡೆ ಮಾಡಿ ಆಯ್ತು ಅಂತ ಹೇಳಿ ಅವರಲ್ಲಿ ಕಾರ್ಯಕ್ರಮ ಮಾಡಿ ನೀವಿಲ್ಲಿ ದುಡ್ಡು ಬಿಡುಗಡೆ ಮಾಡದೆ ಈ ಫಂಕ್ಷನ್ ಮಾಡಿದವರು ಒಂದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ GDC ಅವರ ಮನೆಯಲ್ಲಿ. ಸೊ ಅದಾಗ ಸಿಸ್ಟಮ್ ಮಾಡಿ ಒಂದು ಜಿಲ್ಲೆಗೆ ಇಷ್ಟು ಇದರಲ್ಲಿ ಅದನ್ನು ಕರೆಕ್ಟ್ ಅಧ್ಯಕ್ಷ, ನಾನು ನೀವು ಹೇಳೋದಕ್ಕೆ 100% ಅಥವಾ ನಿಮ್ಗೆ ಶಾಸಕರಿಗೆ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಕರಾವಳಿ ಉತ್ಸವ ಅಂತಂದ್ರೆ ಮಂಗಳೂರಿಗೆ ಮಾಡಬೇಕು. ನೀವೆಲ್ಲಾದ್ರೂ ಒಂದ್ ಕಡೆ ಮಾಡಿ, ಎಲ್ಲರೂ ಒಂದ್ ಕಡೆ ಮಾಡಿ. ನೀವು ಮಂಗಳೂರಾಗ ಪಾಪ ನಮ್ಮ ಜಿಲ್ಲಾ ಮಂತ್ರಿಗಳು ಉಡುಪಿಗೆ ಕೇಳ್ತಾರ. ಮತ್ತೆ ಆಮೇಲೆ ಈ ರೀತಿ ಕೆಲವೊಂದಿಷ್ಟನ್ನ ಅದ್ರ ಜೊತೆಗೆ ಏನ್ ಮಾಡೋದು ಅಂದ್ರೆ ಇನ್ನು ಒಂದು ವಾರ ಇರ್ತೈತೆ ನಮ್ಗೆ ಪತ್ರ ಕೊಡೋದು ಉತ್ಸವ ಮಾಡ್ತೀವಿ ಅಂತ. ನೀವೆಲ್ಲದು ತಯಾರಿ ಮಾಡ್ಕೊಂಡ್ರೆ ಉತ್ಸವ ಚೆನ್ನಾಗಿರ್ತೈತೆ. ನಮಗೂ ದುಡ್ಡು ಬಿಡುಗಡೆ ಮಾಡಕ ಅನುಕೂಲ ಆಗುತ್ತೆ. ಒಂದ್ ಸೆಕೆಂಡ್ ಅದಕ್ಕೆ ಇಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಮಾಡಕ್ಕೆ ಸಂಸ್ಕೃತಿ ಉಳಿಬೇಕು. ಅದು ಉಳಿಸೋ ಸಲಗೇನೆ ಇಲಾಖೆ ಇರೋದು. ಆದ್ರೆ ಎಲ್ಲದನ್ನು ಪೂರ್ವಭಾವಿಯಾಗಿ ಇರಬೇಕು. ಅದಕ್ಕೆ ಈಗೇನಾಗಿದೆ ಅಂದ್ರೆ ಎಲ್ಲರೂ ಕೇಳಂತದ್ದು ಕೆಲಸ ಆಗ್ತಾ ಇದೆ. ಈಗ ಅಂತ ಹೇಳಿದ್ರೆ ಅವರು ಕನ್ನಡ ಸಚಿವರಾದಾಗ ಅವ್ರು ಕಾರ್ಕಳ ಉತ್ಸವ ಅಂತ ಮಾಡ್ತಾರೆ, ನೀವು ಮಂತ್ರಿ ಆದಾಗ ನಿಮ್ಮೊಂದು ಕೊಪ್ಪಳ ಉತ್ಸವ ಸಿಸ್ಟಮ್ಯಾಟಿಕ್ ಮಾಡಿ. ಏನಿದಾವೆ ಎಲ್ಲಾ ಜಿಲ್ಲೆ 31 ಜಿಲ್ಲೆದಾಗ ಉತ್ಸವ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಅದು ಬಂದಿದೆ ಸಮಸ್ಯೆ. ಸಚಿವರು ನಿಮಿಷ ಸರ್, ಈ ಇಲಾಖೆ ನಾನು ನಿರ್ವಹಿಸಿದ್ದೆ, ಅದರಲ್ಲಿ ಚರ್ಚೆ ಆಗಿದ್ದು ನಿಮ್ಮ ಹತ್ರ ಹಂಚ್ಕೋಬೇಕು. ಸಾಂಸ್ಕೃತಿಕವಾಗಿ ಕರ್ನಾಟಕ ತನ್ನದೇ ಆದಂತ ಶ್ರೀಮಂತಿಕೆಯನ್ನು ಇಟ್ಕೊಂಡಿದೆ. ಬೇರೆ ಬೇರೆಯವರು ಎಲ್ಲಿ ಶಕ್ತಿ ಇದೆ ಅವರವರು ಅಲ್ಲಲ್ಲಿ ಉತ್ಸವಗಳನ್ನು ಮಾಡ್ತಾರೆ.
ಹಂಪಿ ಉತ್ಸವ ಮಾಡ್ತಾರೆ, ಆನೆಗೊಂದಿ ಉತ್ಸವ ಮಾಡ್ತಾರೆ, ಕಿತ್ತೂರು ಉತ್ಸವ ಮಾಡ್ತಾರೆ, ಹಿಂಗೆಲ್ಲ ಇದೆ. ಇದೆಲ್ಲದನ್ನು ಕೂಡ ಒಂದು ರಾಜ್ಯದ್ದು ಅಂತ ಅನ್ಕೊಳ್ಳಿ. ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಜಿಲ್ಲಾ ಉತ್ಸವ ಅಂತ ಮಾಡಬೇಕು. ಯಾಕೆಂದ್ರೆ ನಾವು ಚರ್ಚೆ ಆಗಿತ್ತು ಹಣಕಾಸಿನಲ್ಲಿ, ನಾವು ಕೇಳಿದ್ವಿ, ಹಣಕಾಸಿನವರು ಗೊತ್ತಿದೆ ನಿಮ್ಗೆ ಹೆಂಗಿದೆ ಅಂತ, ಅದು ಬೇಡ ವಿಷಯ. ಸರ್ಕಾರದೊಂದು ಪಾಲಿಸಿ ಗಟ್ಟಿ ಮಾಡ್ಬೇಕು. ನಾನು ಅದನ್ನ ಪ್ರಯತ್ನ ಮಾಡಿದ್ದೆ, ಬಹಳ ಸಕ್ಸಸ್ ಆಗಲ್ಲ ಅಂದ್ರೂ ಕೂಡ ಕೆಲವು ಜಿಲ್ಲೆಗಳ 5 ಅಥವಾ 6 ಅಥವಾ ರೀಜನ್ ವೈಸ್ ಒಂದನ್ನ ಉತ್ಸವ ಅಂತ ಚೆನ್ನಾಗಿ ಮಾಡಿ, ರೀಜನ್ ವೈಸ್ ಮಾಡಿ, ಕಲ್ಯಾಣ ಕರ್ನಾಟಕಕ್ಕೊಂದೊಂದು ಮಾಡಿ. ಆಗಿತ್ತು ಹಣಕಾಸಿನಲ್ಲಿ ನಾವು ಕೇಳಿದ್ವಿ, ಹಣಕಾಸಿನವರು ಗೊತ್ತಿದೆ ನಿಮ್ಗೆ ಹೆಂಗಿದೆ ಅಂತ, ಅದು ಬೇಡ ವಿಷಯ. ಸರ್ಕಾರದೊಂದು ಪಾಲಿಸಿ ಗಟ್ಟಿ ಮಾಡ್ಬೇಕು. ನಾನು ಅದನ್ನ ಪ್ರಯತ್ನ ಮಾಡಿದ್ದೆ, ಬಹಳ ಸಕ್ಸಸ್ ಆಗಲ್ಲ ಅಂದ್ರೂ ಕೂಡ ಕೆಲವು ಜಿಲ್ಲೆಗಳ 5 ಅಥವಾ 6 ಅಥವಾ ರೀಜನ್ ವೈಸ್ ಒಂದನ್ನ ಉತ್ಸವ ಅಂತ ಚೆನ್ನಾಗಿ ಮಾಡಿ, ರೀಜನ್ ವೈಸ್ ಮಾಡಿ, ಕಲ್ಯಾಣ ಕರ್ನಾಟಕಕ್ಕೊಂದೊಂದು ಮಾಡಿ, ಅದನ್ನ ರಾಜ್ಯ ಮಟ್ಟದ ಜಿಲ್ಲೆಗೊಂದೊಂದು ಮಾಡಿ, ಜಿಲ್ಲಾ ಉತ್ಸವ ಅಂತ ಮಾಡಿ. ಏನಾಗಿದೆ ಅಂತ ಕೇಳಿದ್ರೆ, ಹಿಂದೆ ಯೋಜನೆ ಮತ್ತು ಯೂತ್ ಸರ್ವಿಸ್ ನಿಂದ ಯೋಜನೆ ಮೇಳ ಮಾಡ್ತಾ ಇದ್ವಿ, ಈಗ ಯೋಜನೆ ಮೇಳ ನಡೀತಾ ಇಲ್ಲ, ಜಿಲ್ಲಾ ಉತ್ಸವಗಳಿಲ್ಲ. ಇದ್ರ ಪರಿಣಾಮ ಏನಾಗಿದೆ? ಸಾಂಸ್ಕೃತಿಕವಾಗಿ ನಮ್ಮ ಹೊಸ ಸಮುದಾಯ ಲೋಕಲ್ MLAಗಳನ್ನ ಅಥವಾ ಲೋಕಲ್ ಸಂಘ ಸಂಸ್ಥೆಗಳನ್ನ ಜೋಡಿಸಿ ಖಂಡಿತ ಸಹಕಾರ ಮಾಡ್ತಾರೆ. ಎಲ್ಲವನ್ನೂ ಕೂಡ ಸರ್ಕಾರ ಕೊಡಬೇಕು ಅಂತೇನಿಲ್ಲ, ಆದ್ರೆ ಎಲ್ಲ ಜಿಲ್ಲೆಗಳಿಗೊಂದು ಜಿಲ್ಲಾ ಉತ್ಸವ ಅಂತ ಮಾಡಿ, ಅದು ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕು ಅಂತೇನಿಲ್ಲ. ಸೊ ಇದಕ್ಕೊಂದು ಪ್ಲಾನ್ ಮಾಡೋದು ಒಳ್ಳೇದು, ಅಗತ್ಯ ಇದೆ. ಅವಾಗ ಏನಾಗುತ್ತೆ, ಸಾಂಸ್ಕೃತಿಕವಾಗಿ ಶ್ರೀಮಂತ ಆಗ್ಲಿಕ್ಕೆ ಒಳ್ಳೇದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಚಿಂತನೆ ಮಾಡೋದು ಒಳ್ಳೇದು. ಅಧ್ಯಕ್ಷರೇ, ಯುವತಿ ಮಂಡಳದ ಬಗ್ಗೆ ನಮ್ಮ ಅದನ್ನ ನಮ್ದು ಈಗಾಗಲೇ ನಮ್ಮ ಸುನಿಲ್ ಅವರು ಹೇಳಿದ್ರು, ಯುವತಿ ಮಂಡಳಗಳು ಈಗಾಗಲೇ ಜಿಲ್ಲಾ ಮಟ್ಟದ ಯುವಜನ ಮೇಳಗಳು ಮೊದಲು ಆಗ್ತಾ ಇತ್ತು. ಆನಂತರ ತಾಲೂಕು ಮಟ್ಟದ ಯುವಜನ ಮೇಳಗಳಾಗಿ ಜಿಲ್ಲಾ ಮಟ್ಟದ ಯೋಜನೆ, ರಾಜ್ಯ ಮಟ್ಟದ ಯೋಜನೆ ಮೇಳ ಆಗ್ತದೆ. ಈಗ ತಾಲೂಕು ಮಟ್ಟದಲ್ಲಿ ಯುವಜನ ಮೇಳಗಳಾಗದ ಕಾರಣ ಯುವತಿಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗುದಿಲ್ಲ. ನಮ್ಮ ಊರಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿಕೊಳ್ಳಿ. ನಮ್ಮಲ್ಲಿ ಕಂಗೀಲು ಕುಣಿತ ಇರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ, ಎಲ್ಲ ಕಲೆಗಳನ್ನು ಅದು ನಶಿಸಿ ಹೋಗುವಂತ ಸಂದರ್ಭ ಆಗಿದೆ. ಅದಕ್ಕೋಸ್ಕರ ತಾಲೂಕು ಮಟ್ಟದ ಯುವಜನ ಮೇಳಗಳಾಗುವಾಗೆ ನೀವು ಅದನ್ನು ಕೈಗೊಳ್ಳಬೇಕು. ಮತ್ತೆ ಅದಕ್ಕೆ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅಧ್ಯಕ್ಷರೇ, ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ರೆ ಕೃತಜ್ಞತೆಗಳನ್ನು ನಮಗೆ ಜನತೆ ಪರವಾಗಿ ನೀವು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಯಾಕೆಂದ್ರೆ ಇದೊಂದು ವಿಶೇಷವಾಗಿ ಆಗಲೇಬೇಕಾಗಿರೋಂಥ ಕರ್ನಾಟಕ ಏನು ಯಾಕಂದ್ರೆ ಸಾಂಸ್ಕೃತಿಕ ರಾಜ್ಯ ನಮ್ದು. ಸಂಸ್ಕೃತಿ ಬೇರೆ, ಇತಿಹಾಸ ಬೇರೆ. ಐತಿಹಾಸಿಕ ಬೇಕು ಅನ್ನೋಂಥ ತಾವೇನು ಅಪೇಕ್ಷೆ ಪಡ್ತಾ ಇದ್ದೀರಾ ಅದು ಮಾಡಬೇಕು, ಸರ್ವನಾಶ ಮಾಡ್ಲಿಕ್ಕೆ ಬಿಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಂಸ್ಕೃತಿ ಬಿಂಬಿತವಾಗಿ ಸಾಂಸ್ಕೃತಿಕ ತವರು ಮನೆ ಅಂತ ಶಿವಮೊಗ್ಗ ಆ ಜಿಲ್ಲೆಯನ್ನ ನೀವು ಕಡೆಗಣಿಸೋದ್ರೊಳಗೆ ಅರ್ಥ ಇಲ್ಲ. ಮತ್ತೆ ಈ ಹಿಂದೆ ನಡ್ಕೊಂಡ್ ಬಂದಿರುವಂತದ್ದು. ಹಾಗಾಗಿ ನೀವು ತೀರ್ಮಾನ ಮಾಡಬೇಕು, ಶಿವಮೊಗ್ಗ ಜಿಲ್ಲೆಗೆ ಒಂದು ಅವಕಾಶ ಕೊಡಬೇಕು, ಸಾಂಸ್ಕೃತಿಕ ನೆಲೆಗಟ್ಟನ್ನ ಗಟ್ಟಿ ಜಿಲ್ಲೆ ಆಗಿರೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇ ತೀರ್ಮಾನ ಮಾಡಿ, ಅಲ್ಲಿಂದ ರೆಕಮೆಂಡೇಶನ್ ಬೇಕು ಅಂತ ಏನಿಲ್ಲ ನಿಮಗೆ. ನಿರ್ಣಯ ಮಾಡಿ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು, ಅದನ್ನ ಗಮನ ಇಟ್ಕೊಂಡು ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಅಧ್ಯಕ್ಷ ಗುಲ್ಬರ್ಗದ ನೋಡಿ ಅಧ್ಯಕ್ಷ ಒಂದೇ ಸೆಕೆಂಡ್, ಜಸ್ಟ್ ಒಂದು ಸೆಕೆಂಡ್ ಅಲ್ಲ ಹೇಳಿ ಅಧ್ಯಕ್ಷರು. ಒಂದು ನಿಮಿಷ. ನಮ್ಮ ಶಿವರಾಜ್ ಸಂಗಡಿಗೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗೊಂದಿ ಅಧ್ಯಕ್ಷರು. ನಾನು ಶಾಸಕನಾದ ತಕ್ಷಣ, ಸರ್ಕಾರ ಬಂದ ತಕ್ಷಣ ಬಹಳ ವಿಜೃಂಭಣೆಯಿಂದ ಆನೆಗೊಂದಿ ಉತ್ಸವನ್ನ ಒಂದೇ ಸಲ ಮಾಡಿದ್ದು. 3 ವರ್ಷ ಆಗ್ತಾ ಇದೆ, ಮತ್ತೆ ಮಾಡ್ಲಿಕ್ಕಾಗ್ಲಿಲ್ಲ. ಕಳೆದ ವರ್ಷ ಅವರೇ ಬಹಿರಂಗವಾಗಿ ದಿನಾಂಕ ಅನೌನ್ಸ್ ಮಾಡಿದ್ರು, ಆದ್ರೂ ಮಾಡಿಲ್ಲ. ಈ ವರ್ಷ ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಅಲ್ಲಿ ಸ್ಥಳೀಯರು ಬಹಳ ಅವರು ಒತ್ತಡ ಆಗ್ತಾ ಇದ್ದಾರೆ. ದಯಮಾಡಿ ನಾವೇನಾದ್ರೂ ಉತ್ಸವ ಮಾಡೋದು ಇದೇನಾ ಇಲ್ಲನ, ಮಾಡೋದಿತ್ತು ಅಂದ್ರೆ ಭರವಸೆ ನೀವು ಸಭಾ ಮೂಲಕವಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ನಿಮ್ದೇ ಕ್ಷೇತ್ರ ಉತ್ಸವದ ಬಗ್ಗೆ, ಯಾಕೆಂತಂದ್ರೆ ನಾನು ಇಬ್ರು ವೈಯಕ್ತಿಕವಾಗಿ ಮೀಟ್ ಮಾಡಿದಾಗೆಲ್ಲ ಅಣ್ಣ ನಾಳೆ ಮಾಡ್ಬಿಡೋಣ, ನಾಡಿದ್ದು ನಾನು ಇವಾಗ ಹೇಳ್ಬಿಡ್ತೀನಿ, ಎಲ್ಲ ರೆಡಿ ಆಗಿಬಿಟ್ಟಿದೆ, ಫೈಲ್ ಬಂದಿದೆ ನೋಡಿದ್ರೆ ನನಗೆ ಅನಿವಾರ್ಯವಾಗಿ ಇವತ್ತು ಈ ಸಂದರ್ಭ ಬಂತು, ನಾನು ಕೇಳೋ ಪರಿಸ್ಥಿತಿ ಬಂದಿದೆ. ದಯಮಾಡಿ ನಮ್ಮ ಕೊಪ್ಪಳ ಜಿಲ್ಲೆ ಜನರಿಗೆ ಆನೆಗೊಂದಿ ಉತ್ಸವನ್ನ ತಾವು
ದಿನಾಂಕಗಳು ಏನಾದ್ರು ಎಲ್ಲ ಘೋಷಣೆ ಜಿಲ್ಲೆಗೆ ಮಾಡಿದ್ರೆ ಒಂದೊಂದು ಒಳ್ಳೇದು. ಮಾಡಿ ಅಂತ ಕೇಳ್ತಾರೆ, ಈಗ ಕೊಪ್ಪಳಕ್ಕೆ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗೆ ಒಂದೊಂದು ಮಾಡಿ ಅಂತ. ಅಲ್ಲಲ್ಲ ಅಧ್ಯಕ್ಷರೇ, ಬಟ್ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಹಂಪಿ, ಆನೆಗೊಂದಿ, ಮೈಸೂರು, ಈ ಬಾದಾಮಿ, ಪಟ್ಟದಕಲ್, ಐಹೊಳೆ, ಬಿಜಾಪುರ, ನವರಸಪುರ ಕೆಲವೊಂದು ಐತಿಹಾಸಿಕ ಸ್ಥಳಗಳು. ಅದರಲ್ಲಿ ನಾನು ಅಲ್ಲೇ ಶಾಸಕನಾಗಿದ್ದೇನೆ. ಸಿಕ್ಕಾಪಟ್ಟೆ ಒತ್ತಡ ಅಲ್ಲೇ ಸರ್, ಅವ್ರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಒಂದು ದಿನಾಂಕ ಅಥವಾ ಬರೋ ತಿಂಗಳು ಇಂಥ ಟೈಮ್ನಲ್ಲಿ ನಾವು ಮಾಡೋಣ ಅಂತ ಹೇಳಿದ್ರೆ ಎಲ್ಲ ಜನ ಟಿವಿಗಳ ಮುಂದೆ ಕಾಯ್ತಾ ಇದ್ದಾರೆ. ತಾವು ಮತ್ತೆ ಸುನಿಲ್ ಕುಮಾರ್ ಒಪ್ತೀನಿ ಅಧ್ಯಕ್ಷರೇ. ನಮ್ಮ ಕಲೆ ಮತ್ತು ಸಂಸ್ಕೃತಿನಲ್ಲಿ ಬಹಳ ಶ್ರೀಮಂತರು. ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನ ಜನಾರ್ದನ್ ರೆಡ್ಡಿ ಸಾಹೇಬರು ನಿರ್ವಹಿಸಿದರೆ, ಸುನಿಲ್ ಕುಮಾರ್ ನಾನು ಮಾಡಿದ್ದೀನಿ. ನಮ್ಮ ಟ್ಯಾಗ್ ಲೈನು ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತು. ನಿಜವಾಗ್ಲೂ ಸನ್ನತಿಯಿಂದ ಹಿಡ್ಕೊಂಡು ಸಿಲಿಕಾನ್ ವ್ಯಾಲಿ ಎಲ್ಲ ಯಾವ್ದಾದ್ರು ರಾಜ್ಯದಲ್ಲಿ ಸಿಗುತ್ತೆ. ಆದ್ರೆ ಹೇಳೋದು ಕೂಡ ಒಪ್ಪಬೇಕಾಗ್ತದೆ. ನಾವು ಏನ್ ಮಾಡ್ತೀವಿ ಅಧ್ಯಕ್ಷರೇ, ಹಂಪಿ ಉತ್ಸವ, ಬೇರೆ ಬೇರೆ ಜಿಲ್ಲೆದ ಉತ್ಸವ ಎಲ್ಲ ಮಾಡಬೇಕಾದ್ರೆ, ರಾಷ್ಟ್ರಕೂಟ ಉತ್ಸವ ಅಂತ ನಾವೆಲ್ಲ ಏನು ಬೇಡಿಕೆ ಇಡ್ತೀವಿ 2 ದಿನದಷ್ಟೇ. ಆದ್ಯತೆ ನಾವು ಹೊರಗಿನ ಕಲಾವಿದರಿಗೆ, ನಾವು ನಮ್ಮ ಜಿಲ್ಲೆಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋದಲ್ಲಿ ಸ್ಥಳೀಯ ಕಲೆಗಳನ್ನು ನಾವು ಮರ್ತೋಗ್ತೀವಿ ಅಧ್ಯಕ್ಷರೇ. ನಾವು ಒಂದು ವಿನೂತನವಾದಂಥ ಪ್ರಯತ್ನ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀವಿ. ವರ್ಷಾದ್ಯಂತ ಇರಬೇಕು ಅಧ್ಯಕ್ಷರೇ. ಎವ್ರಿ ಮಂತ್ ವಿ ಶುಡ್ ಟೇಕ್ ಒನ್, ನೀವು ಹೇಳ್ದಂಗೆ ರೀಜನಲ್ ಆಗಿ ಒಂದು ಮಾಡೋಣ. ಕಲ್ಯಾಣ ಕರ್ನಾಟಕದ ಒಂದಿರಲಿ, ಮೈಸೂರದ್ದು ಒಂದಿರಲಿ. ಆದರೆ ನಮ್ಮ ಇದು ಬರೀ ಸಾಂಸ್ಕೃತಿಕ ಚಟುವಟಿಕೆ ಅಷ್ಟೇ ಅಥವಾ ನಮ್ಮ ಕಲೆಯನ್ನು ಉಳಿಸೋ ಚಟುವಟಿಕೆ ಅಷ್ಟೇ ಆಗಬಾರ್ದು. ನಮ್ಮ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗುವಂತೆ ನಾವು ಮಾಡಬೇಕು. ಮೊನ್ನೆ ನಾವು ಕಲಬುರಗಿ ನಾಟಕೋತ್ಸವ ಮಾಡಿದ್ವಿ ಅಧ್ಯಕ್ಷರೇ, 1 ವಾರ ಮಾಡಿದ್ವಿ. ಎಲ್ಲ ಸ್ಥಳೀಯ ಯಾರು ಉದ್ಯಮಿಗಳಿಗೆ ಅವರಿಗೆಲ್ಲ ಮನವೊಲಿಸಿ, ಅವರಿಂದ ಉದ್ಯಮ ನಮ್ಮ ಇಂಡಸ್ಟ್ರೀಸ್ ತಗೊಂಡು ಸರ್ಕಾರದ ಕೆಲವು ನೆರವು ತಗೊಂಡು ನಾವು ಮಾಡಿದ್ವಿ. ನಾವು ಮುಂದಿನ 5 ವರ್ಷಕ್ಕೆ ನಾವು ಮಾಡ್ತೀವಿ. ಅದೇ ರೀತಿ ಶಿಲ್ಪಕಲಾ, ಚಿತ್ರಕಲಾ, ಕ್ರೀಡೆ ಇದೆಲ್ಲಾನು ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ಲೋಕಲ್ ಆರ್ಟಿಸ್ಟ್ಗೆ ಮತ್ತೆ ಹೊರಗಿಂದಾನು ಜನ ಬರ್ತಾರೆ. ಇದು ಪ್ರವಾಸೋದ್ಯಮದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದೆ ಅಧ್ಯಕ್ಷರೇ. ಒಂದು ಥ್ರೂಔಟ್ ದ ಇಯರ್ ಒಂದು ಇವೆಂಟ್ ಕ್ಯಾಲೆಂಡರ್ ಅನ್ನ ನಾವು ಫ್ರೀಸ್ ಮಾಡಿದ್ರೆ ಪ್ರವಾಸಿಗರಿಗೂ ಅನುಕೂಲ ಆಗ್ತದೆ. ರಾಷ್ಟ್ರದಿಂದ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಿಂದ ಇರ್ಬೋದು, ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈಗ ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿ 150 ಕಿಲೋಮೀಟರ್ಗೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬದಲಾವಣೆ ಆಗ್ತದೆ, ಆಹಾರ ಬದಲಾವಣೆ ಆಗ್ತದೆ, ಕಲೆ ಬದಲಾವಣೆ ಆಗ್ತದೆ. ಸೊ ಈ ವೈವಿಧ್ಯತೆಯನ್ನು ನಾವು ತೋರಿಸ್ಬೇಕು ಅಂದ್ರೆ ಸಾಹೇಬ್ ನಮ್ಮ ತಂಗಡಿಗೆ ಅವ್ರು ಹೇಳಿದಾಗೆ ಅವ್ರು ಕುತ್ಕೊಂಡು ಇದನ್ನ ಒಂದು ಪ್ಯಾಕೇಜ್ ಮಾಡಿದ್ರೆ, ಪಾಲಿಸಿ ತರ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ. ಅವಾಗ ಎಲ್ಲರೂ ಈಗ 20 ಕೋಟಿ ಖರ್ಚು ಮಾಡ್ಲತ್ತೀವಿ ಅಧ್ಯಕ್ಷರೇ 2 ದಿನದಲ್ಲಿ. ಯಾವ ನಮ್ಮ ಸ್ಥಳೀಯ ಗೊತ್ತಿಲ್ಲ. ಹೌದು, ಅವಾಗ 2 ದಿನ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಮಾಡ್ತಾರೆ. ಬಟ್ ಮಿಕ್ಕಿದ್ದು 363 ದಿನ ಏನಾಗ್ತಾ ಇದೆ ಅಧ್ಯಕ್ಷರೇ? That is important. Besides culture, it should also be considered as an economic activity.